ಕಲಾಭಿಮಾನಿ ಬಳಗದ ವತಿಯಿಂದ ಮುಂಬೈಗೆ 2ನೇ ವರ್ಷದ ಯಕ್ಷ ಪ್ರವಾಸದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಮುಂಬೈಯಲ್ಲಿ ಅವರ ಆ ಚುರುಕು ನಡೆಯ ಆ ಹೆಜ್ಜೆಯನ್ನು ಕಂಡಾಗ ಎಲ್ಲರೂ ವಿಸ್ಮಯವಾದವರು. ಇಂಥ ಒಂದು ಸಣ್ಣ ಪ್ರಾಯದ ಎಳೆ ಮಕ್ಕಳು ಕೂಡ ಇಷ್ಟೊಂದು ಅರ್ಥಪೂರ್ಣವಾದರ ಜೊತೆಗೆ ಹೆಜ್ಜೆ ಎಲ್ಲೂ ತಪ್ಪಿರದ ರೀತಿಯಲ್ಲಿ ರಾಳಲಿ ಅವರನ್ನು ನಾನು ಪ್ರಾರಂಭದಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕಂತ ಅವರೊಂದು ಪ್ರೀತಿಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ. ಲತಕ್ಕ ಆಯ್ನಾತು ಬೇಗ ಬಲೆ. ಲತಾ ದೇವಡಿಗ ಪೊಳಲಿ ಇವರ ಸನ್ಮಾನ ಪತ್ರವನ್ನು ನವೋದಯ ಕನ್ನಡ ಸೇವಕ ಸಂಘದ ಮಹಿಳಾ ವಿಭಾಗದ ಕೋಶಾಧಿಕಾರಿಯಾಗಿರುತ್ತ ರೇಣುಕಾ ದೇವಡಿಗ ಮುಂದಿಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನವೋದಯ ಕನ್ನಡ ಸೇವಾ ಸಂಘ ರಿಜಿಸ್ಟರ್ ತಾಣೆ ಸಂಚಾಲಕರು, ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ತಾಣೆ. ದಿನಾಂಕ 26/7/2026 ರವಿವಾರದಂದು ಕಲಾ ಪೋಷಕ ಶ್ರೀ ಆನಂದ ಬಂಗೇರ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ತಲಕಳ ಕೊಳಂಬೆ ಬಜ್ಪೆ ಮಂಗಳೂರು ಇವರ ಯಕ್ಷಗಾನ ಪ್ರದರ್ಶನದ ತನ್ಮಧ್ಯೆ ನವೋದಯ ಕನ್ನಡ ಸೇವಾ ಸಂಘ ರಿಜಿಸ್ಟರ್ ತಾಣೆ ಇದರ ಅಧ್ಯಕ್ಷರಾದ ಶ್ರೀ ದಯಾನಂದ್ ಶೆಟ್ಟಿ ಎಳತೂರು ಗುತ್ತು ಇವರ ಘನ ಉಪಸ್ಥಿತಿಯೊಂದಿಗೆ ಅವರ ದಿವ್ಯ ಹಸ್ತದಿಂದ ಶ್ರೀಮತಿ ಲತಾ ಪೊಳಲಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಪ್ರಿಯರೇ, ಯಕ್ಷಗಾನ ಕ್ಷೇತ್ರಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಪ್ರೇಕ್ಷಕ ಪ್ರಭು ರಸಲೋಕ ವಿಹಾರಿಯಾಗುವಂತೆ ಮಾಡಿ ಅಭಿಮಾನಿ ಬಂಧುಗಳಿಂದ ಮೆಚ್ಚುಗೆಯನ್ನು ಪಡೆದ ಲತಾ ಪೊಳಲಿ ಇವರು ನಿಸರ್ಗ ರಮಣೀಯ ಮಲೆನಾಡಿನ ಧರ್ಮ ಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿಯ ಗಂಗಾಧರ ದೇವಾಡಿಗ ಮತ್ತು ಶ್ರೀಮತಿ ಸುಶೀಲಾ ದೇವಾಡಿಗ ಅವರ ಮಗಳಾಗಿ ಜನ್ಮ ತಳೆದು ಬಾಲ್ಯದಿಂದಲೇ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದವರು. ಪೊಳಲಿ ಸಮೀಪದ ನೂಯಿಯ ಶ್ರೀ ರವಿಶಂಕರ್ ಭಟ್ ಪೊಳಲಿ ಅವರಿಂದ ಯಕ್ಷಗಾನದ ಹೆಜ್ಜೆಯನ್ನು ಅಭ್ಯಸಿಸಿ ಮುಂದಿನ ಹೆಚ್ಚಿನ ಯಕ್ಷಗಾನ ವಿದ್ಯಾಭ್ಯಾಸವನ್ನು ಶ್ರೀ ದೇರಣ್ಣ ದೇವಾಡಿಗ, ಶ್ರೀ ಕರ್ಗಲ್ಲು ವಿಶ್ವೇಶ್ವರ್ ಭಟ್, ಶ್ರೀ ಲಕ್ಷ್ಮಣ್ ಮರಕಡ, ಶ್ರೀ ರವಿಕುಮಾರ್ ಮುಂಡಾಜೆ ಮುಂತಾದವರಿಂದ ವಿಶೇಷ ತರಬೇತಿಯನ್ನು ಪಡೆದು ಬಣ್ಣದ ವೇಷದ ದೈತ್ಯರೆಂದೇ ಖ್ಯಾತಿವೆತ್ತ ದಿವಂಗತ ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ ಇವರಿಂದ ಬಣ್ಣದ ವೇಷದ ನಡೆಗಳನ್ನು ಅಭ್ಯಸಿಸಿ ತೆಂಕುತಿಟ್ಟಿನ ಓರ್ವ ಅತ್ಯುತ್ತಮ ಮಹಿಳಾ ಬಣ್ಣದ ವೇಷಧಾರಿಯಾಗಿ ರೂಪುಗೊಂಡಿರುವಿರಿ. ರಂಗಕಲೆಯ ಶಿಷ್ಟ ಹಾಗೂ ದೇಶಿ ಪರಂಪರೆಗಳಿಂದ ಇಂದಿನ ನವ್ಯೋತ್ತರ ರಂಗ ವಿಕಸನದ ದೀರ್ಘ ಪಥದಲ್ಲಿ ಒಬ್ಬ ಅತ್ಯುತ್ತಮ ಕಲಾವಿದೆಯಾಗಿ ಮಿಂಚುತ್ತಿರುವ ತಾವು ದೇವೇಂದ್ರ ಮಧುಕೈಟಭ, ಶುಂಭ, ನಿಶುಂಭ, ಮುಂಡಾಸುರ ಮುಂತಾದ ತಾಮಸ ಪಾತ್ರಗಳಿಗೆ ಜೀವ ತುಂಬಿರುವಿರಿ. ತನ್ನ ಸಹ ಕಲಾವಿದರನ್ನು ಅತ್ಯಂತ ಪ್ರೀತಿ ಆದರಗಳಿಂದ ಕಾಣುವ ತಾವು ತನ್ನ ಮಗನಾದ ಚಿರಾಗ್ ದೇವಾಡಿಗನನ್ನು ಉತ್ತಮ ಕಲಾವಿದನಾಗಿಸಬೇಕೆಂಬ ಛಲ ಹೊಂದಿದವರು. ತಮ್ಮ ಕಲಾಯಾನ ನಿತ್ಯ ನಿರಂತರ ಹೀಗೆ ಸಾಗಲಿ ಎಂದು ಹಾರೈಸುತ್ತಾ ಯಕ್ಷಗಾನ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ತಮ್ಮ ಪ್ರತಿಭೆಯನ್ನು ಗುರುತಿಸಿ ತುಳು ಕನ್ನಡಾಭಿಮಾನಿಗಳ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯಿಂದ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಭದ್ರಂ ಶುಭಂ ಮಂಗಳಂ. ಅಧ್ಯಕ್ಷರು ಶ್ರೀ ದಯಾನಂದ್ ಎಸ್ ಶೆಟ್ಟಿ ಎಳತೂರು ಗುತ್ತು, ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಶಿಧರ್ ಕೆ ಶೆಟ್ಟಿ, ಗೌರವ ಪ್ರಧಾನ ಕೋಶಾಧಿಕಾರಿ ಶ್ರೀ ಸುನಿಲ್ ಎಸ್ ಶೆಟ್ಟಿ, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ, ಮಹಿಳಾ ವಿಭಾಗ, ಯುವ ವಿಭಾಗ, ಮಾಧ್ಯಮ ಮತ್ತು ಸಂವಹನ ಸಮಿತಿ, ನವೋದಯ ಕನ್ನಡ ಸೇವಾ ಸಂಘ ರಿಜಿಸ್ಟರ್ ತಾಣೆ. ಸ್ಥಳ ತಾಣೆ. ದಿನಾಂಕ 26/7/2026. ಗಣ್ಯರೆಲ್ಲ ಸೇರಿ ಲತಾ ಪೊಳಲ್ ಇವರನ್ನು ಸನ್ಮಾನಿಸಬೇಕಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ.
ಲತಾ ಪೊಳಲಿಯವರು ಸಾಧ್ಯವಾದಲ್ಲಿ 2 ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮೊದಲಾಗಿ ನಾನು ಸನ್ಮಾನವನ್ನು ಸ್ವೀಕರಿಸುತ್ತಾ ಇದ್ದೇನೆ. ಇದಕ್ಕೆ ಕಾರಣ ನಮ್ಮ ಗುರುಗಳಾದಂತಹ ಲಕ್ಷ್ಮಣ್ ಕುಮಾರ್ ಮರಕಡ ಹಾಗೂ ತಿಮ್ಮಪ್ಪ ಗುಜರನ್ ಹಾಗೂ ಯೋಗಾಕ್ಷಿ ತಳಕಳ ಇವರನ್ನು ನಾನು ಸದಾ ಸ್ಮರಿಸುತ್ತೇನೆ. ಹಾಗೂ ನನ್ನ ಸಹಪಾಠಿಗಳನ್ನು ಸ್ಮರಿಸುತ್ತಾ ನನ್ನನ್ನು ಇಲ್ಲಿಯವರೆಗೆ ತಂದು ಈ ಮುಂಬೈ ಕ್ಷೇತ್ರಕ್ಕೆ ತಂದು ಆನಂದ ಬಂಗೇರ ಅವರನ್ನು ನಾನು ತುಂಬ ಸ್ಮರಿಸುತ್ತೇನೆ. ಅಷ್ಟೇ. ಅಜಕಾರ ಬಾಲಕೃಷ್ಣ ಶೆಟ್ಟನ್ನು ಅವರಿಗೂ ತುಂಬ ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. 2 ವರ್ಷದಿಂದ ನಮ್ಮನ್ನು ಮುಂಬೈ ಎಂಬ ಮಹಾನಗರಿಗೆ ಪರಿಚಯಿಸಿ ನಮ್ಮ ಈ ತಂಡದ 1 ವಾರದ ಯಕ್ಷಗಾನವನ್ನು ಎಲ್ಲರಿಗೂ ಪರಿಚಯಿಸಿದ್ದಾರೆ. ಆದ್ದರಿಂದ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಅವರು ಮುರಾಸುರನಾಗಿ ತಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಹೀಗೆ ಮಾತಾಡುವುದು